ಯತಿದಮಸ್ಮಿನ್ ಅದ ಅತ್ಯಂತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಪಶಕ್ತಿ ಭೋಗಬಲ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾದ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸ್ವರೂಪಾಸ್ಮಹೇ. ಓಂ ಅಥ ಯದಿದಂ ಅಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋ ಅಸ್ಮಿನ್ ಅಂತರಾಕಾಶಃ ತಸ್ಮಿನ್ ಅದಂತಸ್ತದನ್ವೇಷ್ಟವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಮಿತಿ. ನೋಡಿ, ಇದೆ ದಹರಾಧಿಕರಣ, ಬ್ರಹ್ಮಸೂತ್ರಾಧಿಕರಣಕ್ಕೆ ಇದೆ ವಿಷಯವಾಕ್ಯ. ಅಥ ಯದಿದಂ ಅಸ್ಮಿನ್ ಬ್ರಹ್ಮಪುರೇ, ದೇವರು ಕೊಟ್ಟ ದೇಹ ಇದೆಯಲ್ಲ, ದಹರಂ ಅಂದ್ರೆ ಸೂಕ್ಷ್ಮ, ಚಿಕ್ಕದು. ಪುಂಡರೀಕಂ ಕಮಲ ಇದೆ, ಹೃದಯ ಅದರಲ್ಲಿ ಕಮಲ ಇದೆ. ಹೃದಯ ಚಿಕ್ಕದು, ಅದರಲ್ಲಿ ಇರ್ಬೇಕಾದ್ರೆ ಇನ್ನೂ ಚಿಕ್ಕದಿರ್ಬೇಕು. ವೇಶ್ಮ ಅದೇ ಪರಮಾತ್ಮನ ನೆಲೆ. ದಹರ ಅಸ್ಮಿನ್ ಅಂತರಾಕಾಶ, ಅದ್ರೊಳಗೆ ಜಾಗ ಇದೆ. ಅದರೊಳಗೆ ಅಸ್ಮಿನ್ ಯದಂತಹ, ಅದರೊಳಗೆ ಮತ್ತೆ ಜಾಗ ಇದೆ. ಅದರೊಳಗೆ ಪರಮಾತ್ಮ ಇದ್ದಾನೆ. ಒಳಗೆ ಹುಡುಕ್ಬೇಕಂತ ಕೇಳಿದ್ರೆ ಸ್ಟೆಪ್ಸ್ ಇದೆ. ಆಫೀಸರ್ ನೋಡಿದ ಬೋರ್ಡ್ ಬಾಗಿಲು ನೋಡ್ಕೊಂಡ್ ಬಂದ್ಬಿಟ್ಟಂತೆ. ಹೋದ ಮನೆ ಓಡಾಡೋದ. ಎಲ್ಲಿಗೆ ಹೋಗ್ಬೇಕೀಗ? ಹೊಳೆ ಮುಖ್ಯಸ್ಥ ಎಲ್ಲಿರ್ತಾನೆ? ಪಾದ ಚೇಂಬರ್ ಒಳಗಡೆ ಇರ್ತಾನೆ. ಇದು ಹೃದಯವೇ ಚೇಂಬರ್ ಪರಮಾತ್ಮನಿಗೆ. ಆದ್ರಿಂದ ಅಲ್ಲಿ ಹುಡುಕ್ಬೇಕು. ಅಂತಹ ಅಲ್ಲಿ ಕುತ್ಕೊಂಡ ಹೀಲ್ ಬಂದವ್ರು ಕಾಣಿಸ್ತದೆ. ಇಲ್ಲಿ ಚೇರ್ ಇಲ್ಲಿದೆ, ಬಗ್ಗೆ ನೋಡಿ ಹೋಗ್ಬಿಡ್ತಾರೆ. ಯಾವಾಗಲೂ ಡೈರೆಕ್ಟ್ ಕಾಣಾಗಿ ಇಡೋದಿಲ್ಲ, ಅಡ್ಡ ಒಂದು ಇಟ್ಟಿರ್ತಾರೆ ಫಸ್ಟ್. ಈ ಕಡೆಯಿಂದ ಹೋಗಿ ನೋಡ್ಬೇಕು. ಹಾಗೆ ಸಾಮಾನ್ಯವಾಗಿ ಇನ್ನೂ ಹುಡುಕ್ಬೇಕು. ರೇಷ್ಮ ಅಂದ್ರೆ ದೇವರು ಎಲ್ಲಿದ್ದ ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ಅತೇತ ಯದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ರೇಷ್ಮ ದಹರಃ ಅಸ್ಮಿನ್ ಅಂತರಾಕಾಶ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ. ಅಲ್ಲಿ ಹುಡುಕ್ಬೇಕು. ಇಲ್ಲಿ ದರ ನೋಡ್ತಾನಲ್ಲ, ಆಫೀಸ್ಗೆ ಮುಖ್ಯಸ್ಥ ನೋಡ್ಬೇಕಾದ್ರೆ ಪ್ರೊಸೀಜರ್ ಇದೆ ತಾನೆ. ಅಲ್ಲಿ ಹೋಗಿ ಬಿಲ್ಡಿಂಗ್ ಕಾಣಿಸ್ತು, ಒಳಗೆ ಹೋದ, ಅಲ್ಲೇ ನೋಡ್ದ, ಮುಂದೆ ಹೋದ, ಕೊನೆ ಚೇಂಬರ್ ಕೇಳ್ದ, ಅಲ್ಲಿ ಹೋದ, ಅಲ್ಲಿ ನೋಡ್ದ ಮುಖ್ಯ ಎಲ್ಲ ಕೂತಿದ್ದ. ಎಲ್ಲೋ ನೋಡ್ಬಿಟ್ಟು ಇಲ್ಲ ಅಂತ ಬಂದ್ಬಿಟ್ಟು ಅರ್ಥ ಅಲ್ಲ. ಇವತ್ತು ನಮ್ಮ ದೇವರಿಲ್ಲಾರು ಹುಡುಕೇ ಇಲ್ಲ ನೋಡಕ್ಕೆ. ತದನ್ವೇಷ್ಟವ್ಯಂ ನೋಡಿ, ಎರಡು ಅರ್ಥ ಬಂತೀಗ. ಅಥಾತೋ ಬ್ರಹ್ಮಜಿ, ಒಂದು ಅರ್ಥ ಏನೋ ದೇವರು ಜಿಜ್ಞಾಸೆ ಮಾಡಿ, ಒಂದಾಯ್ತು. ದೇವರು ಇದ್ದಾನೆ ಅಂತ ಆಯ್ತು. ಎಲ್ಲಿದ್ದಾರೆ ಮುಂದಿನ ಪ್ರಶ್ನೆ, ಎಲ್ಲಿ ಹುಡುಕ್ಬೇಕಾದನ್ನ? ಇಲ್ಲಿ ಹುಡುಕಿ ಮುಕ್ತಿ ಯಾವಾಗ ಇಲ್ಲಿ ಹುಡುಕ್ಬೇಕು. ಅದು ತನಗೆ ಸೀಟ್ಸ್ ಉಳುವರಿ ಸಿಕ್ಕ ಉಪಯೋಗ ಇಲ್ಲ, ನನಗಾಗ್ಬೇಕು ಅಂತ ಅಲ್ಲಿ ಹುಡುಕಿ ದೊಡ್ಡ ಯಾವ ಹಂತದಲ್ಲಿ ಇಲ್ಲ ಹೋಗ್ಬಿಡ್ತಾನೆ ಜೀವ. ಎಲ್ಲ ಹಂತಲ್ಲಿ ಅನಾದಿ ಅನಂತ ಕಾಲದಲ್ಲೂ ಗೊತ್ತಾಯ್ತಾ? ಜೀವನಿ ಯಾವ ತಿಳಿಯುತ್ತೆ ಅನ್ಬೇಕೆ ಹೊರತು ಯಾವ ಎಂಟ್ರಾಗ್ತಾರೆ. ಇವತ್ತು ಉಸಿರಾಡ್ತಾ ಇದ್ದೇವೆ ನಾವೀಗ. ಎಲ್ಲ ಓದಿಗೂ ಗೊತ್ತು, ಮೊದಲು ಗೊತ್ತಿಲ್ಲ. ಮಗು ಗೊತ್ತು ಉಸಿರಾಡ್ತಾ ಇದೆ, ಗೊತ್ತು ಅದಕ್ಕೆ ಏನಾರ ಏನು ಅಳೋದೊಂದು ಗೊತ್ತು ಅದಕ್ಕೆ. ಆ ರೀತಿ ಯಾವಾಗ ಡಿಸ್ಕನೆಕ್ಟ್ ಆದ್ರೆ ಹೋದ ಅಂತಾನೆ, ಒಂದ್ಸರ್ತಿ ಹೋದ್ರು ಸಾಕು. ಹೌದು ಮುಂದೆ ಜೊತೆಯಲ್ಲೇ ಇದ್ದಾನೆ. ಹೇಳ್ತಾರೆ ದೇವರಿಂದ ಹೋಗ್ಬಿಡ್ತಾರ. ದೇವ್ರು ಬಿಟ್ಟ ಅಂದ್ರೆ ಗಾನ್ ಅಂತ ಕಥೆ ಮುಗಿತಾನೆ. ಇರ್ಲೇಬೇಕು. ಅದಕ್ಕೆ ಸಯುಜ ಯಾವಾಗಲೂ ಜೊತೆಗಿರೋ, ಯಾವಾಗಲೂ ಒಮ್ಮೊಮ್ಮೆ ಜೊತೆಗಿದ್ದಾರೆ. ಯಾವಾಗಲೂ ಫಾರ್ ಎವರ್, ಅನಾದಿ ನಿತ್ಯ ಕಾಲದಲ್ಲಿ ಇದ್ದಾರೆ. ಅವನು ಹುಡುಕ್ಬೇಕು. ಆದ್ರೆ ಒಟ್ಟು ದೇವರು ನಮ್ಗೆ ಒಂಟಿಯಾಗಿ ಬಿಟ್ಟಿಲ್ಲ, ಜೊತೆ ಯಾವಾಗ್ಲೂ ಇರ್ತಾನೆ. ಅದೊಂದು ದೃಷ್ಟಿಯಿಂದ ಅದಕ್ಕೆ ಆಚಾರ ಹೇಳಿದೆ, ಎಲ್ಲಿ ನನ್ನ ಜೊತೆಗಿದ್ದಲ್ಲ ಪರಮಾತ್ಮ ಅಂತ ಹೇಳಿ. ಅದು ಅರ್ಥ ಮಾಡ್ಕೊಂಡ್ರೆ ಅದು ಎಲ್ಲರಿ ಮೊಬಿಡ್ತೆ ಅಂತ ಬಂದ ಕಾರ್ಯಕ್ಕಲ್ಲ, ಓಡಾಡ್ಬೇಕಾರಲ್ಲ. ಊಟಕ್ಕೆ ತಿನ್ನಿಸ್ತಾ ಇದ್ದಾರೆ ಪರಮಾತ್ಮ ಕುತ್ಕೊಂಡು, ಒಳಗೆ ಕುತ್ಕೊಂಡು. ಅವೆಲ್ಲ ನೋಡಕ್ಕೆ ದೇವ್ರು ಮಾಡಿಸ್ಬೇಕು ಆ ಕೆಲಸನ. ಅದಕ್ಕೆ ದೋಖ ಕೊಡ್ತಾರೆ ಮಧ್ಯೆ ಇಂಥವ್ರು ನಿಂತೋಗ್ಬಿಡತ್ತೆ. ಓ ಯಾರೋ ಮಾಡಿಸ್ತಿದ್ದ ಅಂತ ಗೊತ್ತಾಗತ್ತೆ. ಯಾರೋ ಮಾಡಿಸ್ತಿದ್ರಿ, ಎಲ್ಲಿ ಹೋದ್ರು ಅವರು? ತಮ್ ಚೇತ್ ಅದೇ ಪರೀಕ್ಷೆ ರಾಜ ಮಾಡಿದ್ದು. ಗರ್ಭದಲ್ಲಿ ಕೂತಾಗ ಕಾಪಾಡದಲ್ಲಿ ಯಾರಾತ ಒಂದೊಂದೆಲ್ಲ ಹುಡುಕ್ತಾ ಇದ್ದ. ಕೃಷ್ಣ ಹೋಗಿದ್ದ ಅಂತ ಗೊತ್ತಾಯ್ತಾ? ಅದು ಹುಡುಕೋದು ಬಹಳ ಮುಖ್ಯವಾದದ್ದು. ಯಾವ್ದು ಇದಕ್ಕಿಂತ ಕ್ರೆಡಿಟ್ ಆಗಿಬಿಡುತ್ತೆ, ಬ್ಯಾಂಕಿಗೆ ಡೆಬಿಟ್ ಆಗಿಬಿಡುತ್ತೆ. ಕ್ರೆಡಿಟ್ ಡೆಬಿಟ್ ಏನೋ ಎಲ್ಲಿ ಡೆಬಿಟ್ ಆಯ್ತು ಹುಡುಕ್ಬೇಕಾದ್ರೆ ಬಜಿ ತಂದು ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಅದು ನಮ್ಗೆ ಅರ್ಥ ಆಗ್ಬೇಕು. ನಮ್ಗೆ ಗೊತ್ತಿಲ್ದೇನೆ ಬೇಕಾದ ಹಣ ಪುಣ್ಯನೂ ಹಾಗೇನೆ. ಕ್ರೆಡಿಟ್ ಆಗತ್ತೆ, ಡೆಬಿಟ್ ಆಗುತ್ತೆ. ಕ್ರೆಡಿಟ್ ಟು ಡೆಬಿಟ್ ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಇರೋದು. ತಮ್ ಚೇತ್ ಬ್ರೂಯು ಯತಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋ ಅಸ್ಮಿನ್ ಅಂತರಾಕಾಶ ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ.
ಯದ್ವಾವ ವಿಜಿಜ್ಞಾಸಿತವ್ಯಂ ಇತಿ ಸ ಬ್ರೂಯ. ಯಾರಕ್ಕೆ ಅದನ್ನ ಹೇಳ್ಬೇಕಾದ ಅಂತ ಹೇಳ್ಕೊಳಪ್ಪ ಅಂತ ಹೇಳ್ಬೇಕೆ ಹೊರತು ಬೇರೆ ಅಲ್ಲ. 1000 ಪುಸ್ತಕ ನಿನ್ನ ಟೆಕ್ಸ್ಟ್ ಯಾವ್ದು ನೋಡ್ಬೇಕಾದನ್ನ. ಅದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಉಪಯೋಗ ಇಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗಿಲ್ಲ. ಅರ್ಥ ಆಯ್ತಾ? ಅದೇ ಆಗಬೇಕು. ಕ್ವಶನ್ ಪೇಪರ್ ಎಲ್ಲ ಸೇಮೆ, ಅದನ್ನ ಆನ್ಸರ್ ಈ ವರ್ಷದ್ದೇ ಆನ್ಸರ್ ಅದೇ ಕಾಪಿ ಹೊರಬೋದು ಬೇಕಾದ್ರೆ. ಬಟ್ ಅದನ್ನ ಆನ್ಸರ್ ಮಾಡಬೇಕೆ ಹೊರತು ಲಾಸ್ಟ್ ಇಯರ್ ಅಂತ ಮಾಡಕ್ಕೆ ಹೋದ್ರೆ ಇನ್ವ್ಯಾಲಿಡ್ ಆಗ ಉತ್ತರ ಅದೇ ಎಲ್ಲ ಸರಿ ಇರ್ಬೋದು. ಮತ್ತೆ ಇದು ಒಪ್ಪದೆ ಇದು ಗೊತ್ತಿನ ಮಾಡ್ಬೇಕಾದ್ರೆ ಇಲ್ಲಿ ಹೋದ್ರಿಲ್ಲ. ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಯಾವಾನ್ಮಾಯವ ಆಕಾಶ ತಾವಾನೇಷು ಅಂತರ್ಹೃದಯ ಆಕಾಶ ಬುಧೇ ಅಸ್ಮಿನ್ ಯಾವ ಪೃಥಿವಿ ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರವಸ ಉಭೌ ದ್ಯುನಕ್ಷತ್ರಾಣಿ ಯಚ್ಚ ಯಚ್ಚಾಸ್ತಿ ಇಹ ಅಸ್ತಿ ಯಚ್ಚ ನಾಸ್ತಿ ಸರ್ವಂ ತದಸ್ಮಿನ್ ಸಮಾಹಿತ. ಅಲ್ಲ, ದೇವರ ಸಣ್ಣವರಿದ್ದಾನೆ ಪಾಪ, ಏನು ಉಪಾಸನೆ ಮಾಡ್ತೇವೆ ನಾವು ಅಂತ ಪ್ರಶ್ನೆ ಬಂದ್ರೆ, ಸಣ್ಣ ಅಂಗಡಿಗೆ ಹೋಲ್ಸೇಲ್ ವ್ಯಾಪಾರ ಒಳಗೆ ಬರ್ತದ? ಸಣ್ಣ ಅಂಗಡಿಗೆ ಎಷ್ಟೊತ್ತು ಬೂರಾಕಿ ಹೊಡಿತಾರೆ, ಅಷ್ಟು ಜಾಸ್ತಿ ಇರೋದೇ ಇಲ್ಲ. ಹೋಲ್ಸೇಲ್ ಏನು ಕೊಡಬೇಕು ಪಾಪ ಇಲ್ಲ. ದೇವ್ರು ಹಾಗಲ್ಲ, ಸಣ್ಣದಲ್ಲಿ ಪೂರ್ತಿ ಇದ್ದಾರೆ. ಮತ್ತೆ ನೋಡಿ ಏನೇನಿದೆಯಲ್ಲ ಎಲ್ಲ ಅಲ್ಲಿದೆ ಅಂತ ಹೇಳಿ. ಅದು ದಹರಾಕಾಶ, ಚಿಕ್ಕ ಆಕಾಶ, ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ವ್ಯಾಪ್ತನಾಗಿ ಆಗಿದ್ದಾನ ಪರಮಾತ್ಮ, ದಹರಾಕಾಶದಲ್ಲೂ ಹಾಗೇನೆ ಇದ್ದಾನೆ. ಅರ್ಥ ಆಯ್ತಾ? ಈಗ ಏನಾಗ್ತದೆ ಉದಾಹರಣೆ, ಕಿಡಿ ಇದೆ, ಅಗ್ನಿ ಇದೆ. ಎರಡು ಅಗ್ನಿ ಆದ್ರೂ ಕೂಡ ಏನಲ್ಲ, ಕಿಡಿಗೆ ಆಸಕ್ತಿ ಇಲ್ಲ. ಆ ಕಿಡಿ ಇಟ್ಟು ಅಡಿಗೆ ಬರ್ತಾ ಕೊಟ್ಟರು ಗೋವಿಂದ. ಬೇಣದ ಬತ್ತಿಂದ ಹಚ್ಚಿಟ್ರೆ ಎಷ್ಟು ತೋರಿಸಿದ್ರು ಅಷ್ಟೆ. ಆ ದೇವ್ರು ಹಾಗಲ್ಲ, ಅದರಲ್ಲಿ ಅಷ್ಟು ಶಕ್ತಿ ಇದೆ ದೇವ್ರು. ಅರ್ಥ ಆಯ್ತಾ? ಅದರಲ್ಲಿ ಅಷ್ಟು ಶಕ್ತಿ. ಅದೇ ಇಲ್ಲ, ದೇವರು ಅಷ್ಟೇ. ಉಳಿದವ್ರು ಇಲ್ಲ ಅಂದ್ರೆ ದೇವರಲ್ಲ ಅವರು ಅಷ್ಟೇ. ಯಾವಾನ್ವಾಯಮಾಕಾಶ ಆವಾನೇಷು ಅಂತರ್ಹೃದಯ ಆಕಾಶ ಉಭಯ ಅಸ್ಮಿನ್ ಯಾವ ಪೃಥ್ವಿ ಅಂತರೇವ ಸಮಾಹಿತೆ. ಇಡೀ ಯಾವ ಪೃಥ್ವಿ ಅವರ ಕೈಯಲ್ಲಿದೆ. ಆಮೇಲೆ ಏನೇನಿದೆ, ಗುಹೌ ಅಗ್ನಿಶ್ಚ ವಾಯುಶ್ಚ, ಅಗ್ನಿವಾಯು ಇದ್ದಾರೆ, ಸೂರ್ಯಚಂದ್ರರಿದ್ದಾರೆ, ನಕ್ಷತ್ರಾಣಿ ಯಚ್ಚ ಯಚ್ಚ ಶೇಹಾಸ್ತಿ ಯಚ್ಚ ನಾಸ್ತಿ ಸರ್ವಂ ತದಸ್ಮಿನ್ ಸವಾಯು. ಪ್ರತಿಯೊಂದು ಕೇಳಕ್ ಹೋಗಬೇಡ, ಪ್ರತಿಯೊಂದು ಇದು ಪೂರ್ಣ ಅಂದ್ರೆ ಪೂರ್ಣ. ಬಟ್ ಅಟ್ಲೀಸ್ಟ್ ಚಿಕ್ಕ ಹಣ್ಣಿನ ಭಾಗ ಇದೆ, ಎಲ್ಲ ಪೂರ್ಣ ಇರಬಹುದು, ಕ್ವಾಂಟಿಟಿ ವ್ಯತ್ಯಾಸ ಇದೆ. ಮತ್ತೆ 2 ಹಣ್ಣಿಗೆ ಒಂದೊಂದು ವ್ಯತ್ಯಾಸ ಇಲ್ವಾ? ದೇವರಲ್ಲಿ ಅದು ವ್ಯತ್ಯಾಸವೂ ಇಲ್ಲ. ಏನಿದೆ? ಎವರ್ ಪರ್ಫೆಕ್ಟ್, ಎವರ್ ಪರ್ಫೆಕ್ಟ್, ಎವರ್ ಪ್ಯೂರ್. ಇದು ಎಷ್ಟು ಯೋಚನೆ ಮಾಡಿದ್ರು ಕೂಡ ಆಗ ಚಿಂತನೆ ನಿಲ್ಕೋದಿಲ್ಲ ಅಂತ ಹೇಳ್ತಾರೆ. ಬಿಯಾಂಡ್ ಅವರ್ ಇಮ್ಯಾಜಿನೇಷನ್, ಫ್ಯಾಕ್ಟ್, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಸರಿಯಾಗಿ ಅರ್ಥ ಮಾಡ್ಕೊಂಡು. ಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರವಸೌ ಉಹೌ ವಿದ್ಯುತ್ ನಕ್ಷತ್ರ, ಅದೆಲ್ಲ ಮಹಿಮೆ. ಇದೆಲ್ಲ ಗೊತ್ತಿದ್ದು ಬ್ರಹ್ಮಸೂತ್ರ ಓದ್ತಾರಲ್ಲ ತತ್ವ, ಅವ ಕ್ಲಿಯರ್ ಆಗಿ ಅರ್ಥ. ಇವತ್ತು ಆಮೇಲೆ ಪದ್ಧತಿ ಹೋಗ್ಬಿಟ್ಟಿದೆ. ಅಪ್ಪ ಎಲ್ಲ ಓದ್ಬೇಕಾದ್ರೆ ತತ್ವ ಓದೋ ಹೊತ್ತು, ಭಾಷ್ಯ ಓದೋ ಹೊತ್ತು ಇವೆಲ್ಲ ಓದಿರ್ಬೇಕು. ವಿಷಯವಾಗಿ ಪಟ ಪಟ ಅರ್ಥ ಆಗತ್ತೆ. ಅದು ಯಾವ್ದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಎಲ್ಲ ಹೇಳ್ಬೇಕು ಅವ್ರಿಗೆ ಕುತ್ಕೊಂಡು. ಏನಾಗತ್ತೆ, ಅವ್ರಿಗೆ ಕ್ಲಾರಿಟಿ ಬರೋದೇ ಇಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅದು ಇದಾಗಿದೆ. ಪ್ರಶ್ನೆ ಉತ್ತರ ಎಲ್ಲ ಇದೆ, ಎಲ್ಲ ತಗೊಂಡು ಆಗ ಪ್ರಶ್ನೆ ಬಂತು. ಅದು ಹೇಗಿರುತ್ತೆ, ಯಾರೋ ಇರೋ ಇಲ್ಲ, ಪರಮಾತ್ಮನೇ ಇದ್ದಾನೆ. ನಾವು ಆಗ ಆ ಪ್ರಶ್ನೆ ಉತ್ತರ ಅಷ್ಟೇ. ನೀವು ಸಂಶಯ ಬರ್ತಿದ್ದವು, ನಾವೇ ಸಂಶಯ ಕ್ರಿಯೇಟ್ ಮಾಡ್ಬೇಕು. ಫಸ್ಟ್ ಕ್ರಿಯೇಟ್ ಮಾಡ್ತಾರೆ, ಆಗಲ್ಲ. ಸಂಶಯ ಬಂದಿರುತ್ತೆ ಅವನಿಗೆ, ಅವ್ರಿಗೆ ಉತ್ತರ ಕೊಡೋದು. ಇವತ್ತು ಇನ್ನೊಬ್ಬರು ರೋಗ ಬಂದ್ರೆ ಔಷಧಿ ಏನು ಕೊಡಬೇಕು ಬೇರೆ, ನಮಗೆ ಬಂದಿದೆ ಎಂಬ ಪ್ರಶ್ನೆ ಈಗ ಆ ತರ ಆಗಿದೆ. ಯಾರಿಗೋ ಪ್ರಶ್ನೆ, ಯಾರೋ ಉತ್ತರ ಕೊಡ್ತಾರೆ, ನಮ್ಗೇನು ಸಂಬಂಧನೇ ಇಲ್ಲ ಅಂತ ಓದಿದ್ರೆ ಅದು ಓದಲ್ಲ. ನಾವು ಇನ್ನೂ ಅಲ್ವಾಗಬೇಕು. ಅದಕ್ಕೆ ಹಿಂದಿನ ಕಾಲಕ್ಕೆ ವ್ಯವಸ್ಥೆ ಅಂತ ಅರ್ಥ ಪರ್ಫೆಕ್ಟ್. ಈಗ ಅದೆಲ್ಲ ಇದು ಬಂದ್ಬಿಟ್ಟಿದೆ, ಹೊರಗಿಂದ ಒಳಗಿತ್ತು ಸೀರಿಯಸ್ನೆಸ್ ಇಲ್ಲ. ಅದು 12 ವರ್ಷ ಇರ್ಬೇಕಾಗಿತ್ತು ಅಂದ್ರೆ 24 ಅವರ್ಸ್ ಇರ್ತಿದ್ರು. 1 ಅವರ್ ಪಾಠಗಳೆಲ್ಲ ಅವ್ರದಲ್ಲ, 24 ಅವರ್ಸ್. ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ. ಮತ್ತೆ ತಮ್ ಚೇದ್ ಬ್ರೂಯು ಅಸ್ಮಿನ್ ಚೇದಿದಂ ಬ್ರಹ್ಮಪುರೇ ಸರ್ವಂ ಸಮಾಹಿತಂ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಹ ಯದೈನ ಚರಾಪ್ನೋತಿ ತದ್ವಂಸತೆ ವಾ ಕಿಂ ತತೋ ಅತಿಶಿಷ್ಯತೆ ಸಬ್ರೂಯಾತ್ ನಾಶ್ಯ ಚರಯಾಯೇತ. ಆಗೊಂದು ಪ್ರಶ್ನೆ ಬಂತು, ಅಲ್ರಿ ನಮ್ಮೊಡೆ ದೇವರಿದ್ದಾನೆ ಅಂತೀನಿ, ನಮಗೆ ಮುಪ್ಪು ಬರುತ್ತೆ, ದೇವ್ರ ಗತಿ ಏನಾಗ್ಬೇಕಾಗ ಅಂತ ಪ್ರಶ್ನೆ. ಈಗ ನಮಗೆ ಸಾವು ಬರುತ್ತೆ, ದೇವ್ರ ಗತಿ ಏನಾಗ್ಬೇಕಾಗ ಅಂತ ಪ್ರಶ್ನೆ ಬರುತ್ತಾ ಇಲ್ಲ? ಅದಕ್ಕೆ ಉತ್ತರ ಈಗ ಅದು ಕೇಳ್ತಾರೆ. ತಂಬ್ರೂಯಾತ್ ನಾಶ್ಯ ಜರಯಾಯೇತ ಜೀರ್ಯತಿ. ದೇಹ ನಮ್ಮ ಶ್ವಾಸ ಎರಡಿದೆ. ಈಗ ದೇಹ ಜೀರ್ಣವಾದ್ರೂ ಕೂಡ ಜೀವ ಜೀರ್ಣ ಆಗೋದಿಲ್ಲ, ದೇಹ ಜೀರ್ಣ ಆಗತ್ತೆ ಅಷ್ಟೇ. ಅದೇ ರೀತಿ ಬಟ್ಟೆ ಹಳೇದಾಯ್ತು, ಇವ್ರು ಹಳೇದಾಗಿಲ್ಲ, ಅಷ್ಟೇ ಆಗಿದ್ದಾನೆ, ಅಷ್ಟಾಗಿಲ್ಲ. ಆದ್ರೆ ಅದೇ ರೀತಿ ಒಳಗಿರೋ ದೇವ್ರು ಏನೂ ಆಗಿಲ್ಲ. ಈ ಜೀವನಿಗೆ ಸುಖ ದುಃಖ ಇತ್ಯಾದಿ ಯಾರು ಇದೆ, ದೇವರಿಗೆ ಅದು ಕೂಡ ಇಲ್ಲ. ಒಂದು ದೇಹಕ್ಕೆ ನಾಶ ಇದೆ, ಜೀವಕ್ಕೆ ನಾಶ ಇಲ್ಲ. ಪರಮಾತ್ಮನಿಗೆ
ಹುಡುಗನ ಇಷ್ಟೇ ಒಪ್ಪೋದು, ಜೀವಜಲ ಅಷ್ಟೇ ಒಪ್ಪಿಟ್ರೆ ಇದಕ್ಕೆ ಅಡಿವಿದೆ, ಅದಕ್ಕೆ ಅಡಿವಿಲ್ಲ ಅಷ್ಟೇ. ಒಳಗೆ ದೇವರಿದ್ದಾನೆ, ಆತನಿಗೆ ಅಡಿವಿ ಯಾವ ಆಂಗಲ್ ಅಲ್ಲೂ ಇಲ್ಲ. ನಮಗೆ ಕೆಲವೇ ಆಂಗಲ್ ಅಲ್ಲಿ ಇದೆ. ಮತ್ತೆ ನಿತ್ಯತ್ವ ಇದ್ರೂ ಕೂಡ ಮತ್ತೆ ದೇಹ ಸಂಬಂಧ ಇವೆಲ್ಲ ಇದೆ, ದೇವರಿಗೆ ಅದು ಯಾವುದೂ ಇಲ್ಲ. ಮತ್ತೆ ಅದು ಮಹಿಮೆ ವರ್ಣನ ಮಾಡ್ತಾರೆ. ನಾಶ್ಯ ಜರಯ, ಇವನ ಜೀವ ಜಡ ಆದರೆ ಪರಮಾತ್ಮನಿಗೆ ನಜೀರ್ಯತೆ, ಜೀರ್ಣವರು ಜರೆ ಬರೋದಿಲ್ಲ. ನಾ ವಧೇನಾಶ್ಯ ಹನ್ಯತೆ, ಇವನು ಕೊಲ್ಲೋದ್ರಿಂದ ದೇಹ ಕೊಲ್ಲೋದ ಜೀವ ಸಾಯುವುದಿಲ್ಲ, ಜೀವನ ಪರಮಾತ್ಮನೂ ಸಾಯುವುದಿಲ್ಲ. ಏತತ್ ಸತ್ಯಂ, ಇದು ಪರಮಾತ್ಮ ನಿತ್ಯಂ, ಸತ್ಯಂ ನಿತ್ಯಂ ಅಂತ. ಸತ್ಯಂ ಅಂದ್ರೆ ನಿತ್ಯ, ನಿತ್ಯಂ ನಿತ್ಯನಾಗಿದ್ದಾನೆ. ಬ್ರಹ್ಮಪುರಂ ಅಸ್ಮಿನ್ ನಾಮ, ತಸ್ಮಿನ್ ನಾಮಾಹ ಸಮಾಹಿತಾಃ ಏಷ ಆತ್ಮ ಅಪಹತ ಪಾಪ್ಮ ವಿಜರೋ ವಿಮೃತ್ಯು ವಿಶೋಕೋ ವಿಜಿಗಿತ್ಸೋ ಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪೋ ಯಥಾ ಹೀವೇ ಯಥಾ ಇವ ಇಹ ಪ್ರಜಾ ಅನ್ಮಾವಿಶಂತಿ ಯಥಾನುಶಾಸನಂ ಯಂ ಯಮಂತಂ ಅಧಿಕಾಮೋ ಭವತಿ ಯಂ ಜನಪದಂ ಯಂ ಕ್ಷೇತ್ರಭಾಗಂ ತಂ ತಮೇವ ಉಪಜೀವಂತಿ. ಎಷ್ಟು ವಿಷಯ ಹೇಳ್ತಾರೆ ನೋಡ್ಬೇಕಂತ. ಇಷ್ಟು ನೋಡಿದರೆ ಈಗ ಎಲ್ಲಿ ಕೇಳಿದ್ದು ಅಂತ ಸಿಗುತ್ತೆ ಎಲ್ಲ ಕೂಡ. ಬ್ರಹ್ಮಪರೋ ಅಸ್ಮಿನ್ ನಾಮಾಹ ಅಸ್ಮಿನ್ ಕಾಮಾಹ ಸಮಾಹಿತಾಹ, ಎಲ್ಲ ಅವನಿ ಕೈಯಲ್ಲಿದೆ. ಅವನಿಚ್ಛೆ ಅಂತ ಆಗುತ್ತೆ, ನಮಿಚ್ಛೆ ಅಂತ ಆಗೋದಿಲ್ಲ. ಸಮಾಹಿತಾಹ ಏಷ ಆತ್ಮ ಅಪಹತ ಪಾಪ. ವೆಹಿಕಲ್ ಇದೆ, ಅಲ್ಲಿ ಕೂತೋ ಇಚ್ಛೆಗೆ ಹೋಗ್ಬೇಕು ಹೊರತು ಅಲ್ಲಿ ಹೋಗಾಗಿಲ್ಲ. ಸೊ ದೇಹ ಅಂಬತ್ ಹಾಗೆ ನಾವು ಕೂತಿದ್ದೇವೆ, ಡ್ರೈವರು. ಆದ್ರೆ ಓನರ್ ಹೇಳ್ದಾಗ ಕೇಳ್ಬೇಕು ನಾವು. ಡ್ರೈವರು ಕಾರ್ ಹೋಗ್ಲಿ ಡ್ರೈವರ್ ಬೇಕು, ಎಲ್ಲಿಗೆ ಹೋಗ್ಬೇಕು ಯಜಮಾನ ಬೇಕು, ಎಲ್ಲಿಗೆ ಹೋಗ್ಲಿಕ್ಕೆ ಎಲ್ಲಿ ಸಿಕ್ಕಲ್ಲಿ ಹೋಗಾಗಿಲ್ಲ. ಅವ್ರು ಮೂರಿದೆ. ಇಷ್ಟಾರ್ಥ ದೇಹ ಇರ್ಬೇಕು, ಯಾಕೆ ಅರ್ಥ ಆಗಲ್ಲ ಈಗ? ದೇಹ ಇದೆ, ವೆಹಿಕಲ್ ನಾವಿದ್ದೇವೆ. ಡ್ರೈವರ್ ಅಂದ್ರೆ ಪ್ರೇರಕರಾಗೆಲ್ಲ ಬರೀ ಡ್ರೈವ್ ಮಾಡೋದು ಅಷ್ಟೇ. ಕಂಟ್ರೋಲ್ ಅಂದ್ರೆ ಓನರ್ ಕೂತಿದ್ದಾರೆ, ಸ್ಟಾಪ್ ಸ್ಟಾಪ್ ಹೋಗು ಹೋಗು ಅಷ್ಟೇ. ಯಾಕೆ ಅಂತ ಕೇಳೋ ಹಕ್ಕು ಕೂಡ ಅವನಿಗಿಲ್ಲ. ಸ್ಟಾಪ್, ತಿರುಗು ತಿರುಗು. ಇದೆಲ್ಲ ಯೋಚನೆ ಮಾಡಿದ್ರೆ ವೆರಿ ಸಿಂಪಲ್ ಶಾಸ್ತ್ರ. ಕಾಂಪ್ಲಿಕೇಟ್ ಮಾಡ್ಕೊಂಡು ಏನಾಗ್ಬಿಟ್ಟಿದೆ ಅಂದ್ರೆ ಶಾಸ್ತ್ರ ಓದಲೇಬಾರ್ದು ಅಥವಾ ದೇವರು ನಂಬಲೇಬಾರ್ದು ಅಷ್ಟು ಒಟ್ಟಿಗೆ ಹೋಗ್ಬಿಡ್ತಾರೆ. ಈ ಉಪನಿಷತ್ತು ಸೆಂಟೆನ್ಸ್ ಎಷ್ಟು ಸಿಂಪಲ್ ಇರ್ತವೆ, ಸ್ಟ್ರೇಟ್ ಇರ್ತವೆ. ಸಹ ಸತ್ಯಕಾಮಃ ಸಹ ಸತ್ಯ ಸಂಕಲ್ಪ ಯಥಾ ಏವೇಶ ಪ್ರಜಾ ಅನ್ವಾವಿಶಂತಿ ಯಥಾನುಶಾಸನಂ ಯಂ ಯಮಂತಂ ಅಭಿಕಾಮೋ ಭವತಿ ಯಂ ಜನಪದಂ ಯಂ ಕ್ಷೇತ್ರಭಾಗಂ ತಂ ತಮೇವ ಉಪಜೀವಂತಿ. ದೇವರು ಹೇಳಿದ್ರೆ ಹೋಗ್ಬೇಕು ಇವರು ಅಷ್ಟೇ. ಜೀವನ ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ಹುಟ್ಟು ಅಲ್ಲೇ ಹುಟ್ಟಬೇಕು, ಇಲ್ಲಿ ಬೆಳಿ ಅಲ್ಲೇ ಬೆಳಿಬೇಕು, ಆಮೇಲೆ ಇಲ್ಲಿಗೆ ಹೋಗು ಅಲ್ಲಿಗೆ ಹೋಗ್ಬೇಕು, ಟ್ರಾನ್ಸ್ಫರ್ ಮಾಡಿ ಹೋಗ್ಬೇಕಲ್ಲ ತಪ್ಪಿಗೆ. ಆ ರೀತಿ ನಮ್ಮ ಕೈಲಿ ಏನೂ ಇಲ್ಲ. ಇದನ್ನು ನೋಡ್ಕೊಂಡೆ ಎಲ್ಲ ವ್ಯವಸ್ಥೆ ಶುರುವಾಗಿದೆ. ಆಫೀಸ್ ಎಲ್ಲ ಶುರುವಾಗಿ ಬೇಸಿಸ್ ಇದಕ್ಕೆ. ತದ್ಯಥೇಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವಾಮತ್ರ ಪುಣ್ಯಜಿತೋ ಲೋಕಃ ಕ್ಷೀಯತೆ ತದ್ದೇಹಾತ್ಮಾನಂ ಅನನುವಿದ್ಯ ವ್ರಜಂತಿ ಏತಾಂಶ್ಚ ಸತ್ಕಾಮಾಂ ತೇಷಾಂ ಸರ್ವೇಷು ಲೋಕೇಷು ಅಕಾಮಚಾರೋ ಭವತಿ ಅಥ ಯೈಹ ಆತ್ಮಾನಂ ಅನುವಿದ್ಯ ವ್ರಜಂತಿ ಏತಾಂಶ್ಚ ಸತ್ಯಾನಿ ಅಮಾಂಸ್ತೇಷಾಂ ಸರ್ವಕೇಶು ಕಾಮಚಾರೋ ಭವತಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಇವತ್ತು ಉದಾಹರಣೆ ಕಾಮಚಾರ, ಇಷ್ಟು ಬಟ್ಟೆಯಲ್ಲಿ ಹೋಗ್ಬೇಕು, ಗೊತ್ತಾಯ್ತಾ? ಒಳಗೆ ಕೂತಿದ್ದಾರೆ ಡ್ರೈವರು, ಡ್ರೈವ್ ಮಾಡ್ತಾರೆ, ಇಷ್ಟು ಬಟ್ಟೆಯಲ್ಲಿ ಹೋಗಾಗಿಲ್ಲ ಅವನು. ಒಳಗೆ ಕೂತು ನಿಲ್ಲಿಸು ನೋಡಿ ಹ್ಯಾಕ್ ಮಾಡ್ತಾರೆ. ದೇವ್ರು ಒಳಗಿಂದ ಕಮೆಂಟ್ ಕೊಡ್ತಾರೆ, ಅವಾಗ ಏನಾಗ್ಬೇಕು ಇವನು ನಿಲ್ಬೇಕು. ಇದನ್ನ ಸತತ ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತ ಕರೆಯೋದು. ಆ ಕಡೆ ಇರೋ ಗಮನ ಕೊಡೋದು. ಹೇಗಾಗುತ್ತೆ ನಾವು ಅನ್ಕೊಂಡಿದ್ದಾಗ್ಲಿಲ್ಲ, ಅವೆಲ್ಲ ನಮ್ಮ ಅನುಭವ ಕಳ್ಕೋಬೇಕಲ್ಲ. ಓ ಇದು ದೇವರ ವ್ಯಾಪಾರ ಅಂತ ಗೊತ್ತಾಗತ್ತೆ. ಅದು ತಿಳ್ಕೊಳ್ಳೋದಕ್ಕೆ ಆಚಾರ ಹೇಳಿ ಇದಿ ರಾಮನಪೋ ಪರವನವ ವೇತ್ಸಾರಿ ಕಥಮಸ್ಯ ವಶೆ ಜಗದೇತದ. ಉಪನಿಷತ್ತಿನ ಸ್ಟೇಟ್ಮೆಂಟ್ ಭಾರಿ ಸಿಂಪಲ್. ಅದ್ರ ಓದಂತೆ ಮಾಡ್ಬಿಟ್ರು ಬೇರೆಯವರು. ವೇದ ಅಪ್ರಮಾಣ ಅಂತ ಹೇಳ್ಬಿಟ್ರೆ ಅದು ಓದೋದು ಬಿಟ್ಬಿಟ್ರು ಬರೀ ತಪ್ಪ. ಹೌದು, ಚಿಕ್ಕ ವಯಸ್ಸಲ್ಲಿ ಅದೇ ಅವರಿಗೆ ಜೀವನಿಗೆ ಆಗಿಸಿಲ್ಲ, ಮುಂದೆ ಹೌದು 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 ಇಷ್ಟು ಅಗತ್ಯನೇ ಕೇಳಿರೋದೇ. ಅದನ್ನೇ ಕರ್ಮಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತದೆ. ಕರ್ಮಕ್ಕೆ ತಕ್ಕಂತೆ ಇವತ್ತು ಒಂದು ಉಲ್ಲನ್ ಬಟ್ಟೆ ಹಾಕೊಂಡಿದ್ದಾರೆ, ಒಂದು ರೇಷ್ಮೆ ಹಾಕೊಂಡಿದ್ದಾರೆ, ಒಬ್ಬರು ಹತ್ತಿದ ಹಾಕೊಂಡಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದಕ್ಕೆ ಲೈಫ್ ಜಾಸ್ತಿ ಇದೆ, ಶೈನಿಂಗ್ ಜಾಸ್ತಿ ಇದೆ, ಶಕ್ತಿ ಇದೆ. ಅದು ಬರೀ ಕಾಟಗಳ ಶಕ್ತಿ ಇಲ್ಲ. ಅದಕ್ಕೆ ಶಾಲು ದಿವಸ ಚೇಂಜ್ ಮಾಡ್ಬೇಕಾಗಿಲ್ಲ, ಮಡಿ ಬರ್ತದೆ. ಮತ್ತೆ ಅದೇ ಶಾಲೆ ಬರ್ದಿವ್ಸ ಹೊಡ್ಕೋಬಾರದು, ಬಯಲಿಗೆ
ಒಂದ್ಸತ್ ಹುಟ್ಟು ಬಿಟ್ಟ ಅಂದ್ರೆ ಆ ಪದ ಮತ್ತೆ ಬಡಿ ಬರಲ್ಲ ಆಗೋಯ್ತು. ತಾನೇ ಹುಟ್ಟು ಇನ್ನೊಬ್ಬರ ತಾನೇ ಉಟ್ಕೊಂಡ್ ಬಿಟ್ಬಿಟ್ಟಿದ್ದಾರೆ, ಅದು ಬರಿ ಬರಲ್ಲ ಮತ್ತೆ ಆಗೋಯ್ತು. ಇದಕ್ಕೆ ರೇಷ್ಮೆ ಹಾಗಲ್ಲ, ಉಲ್ಲನ್ ಹಾಗಲ್ಲ, ಬರುತ್ತೆ. ಕೆಲವು ಇನ್ನೊಬ್ರಿಗೆ ಬರಲ್ಲ, ಅವನಿಗೆ ಬರಲ್ಲ. ಇವೆಲ್ಲ ಬಟ್ಟೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ದೇಹಗಳು ಹಾಗೇನೆ ಅಷ್ಟು ವ್ಯತ್ಯಾಸ ಇದೆ. ದೇವರ ಪೂರ್ತಿ ಅಪ್ರಾಕೃತವಾದ್ರಿಂದ ಏನ್ ಚೇಂಜಸ್ ಆಗುತ್ತೆ. ಗೊತ್ತಾಯ್ತಾ? ಇದು ರೇಷ್ಮೆ ಬಟ್ಟೆ ಹಾಕ 15 ದಿವಸ ಬರುತ್ತೆ, ಇದು ಒಂದೇ ದಿವಸ ಬರುತ್ತೆ. ಒಂದೇ ದಿವಸ ಹೊಡ್ರೆ ಬೋದಾಗುತ್ತೆ. ಬಿಟ್ಟಾದ್ರೆ ಮುಗಿತ್ ಮತ್ತೆ ಸಾಯಂಕಾಲದವರೆಗೆ ಇರೋದಿಲ್ಲ. ಆಮೇಲೆ ಬಿಟ್ಟದ್ ಮತ್ತೆ ಹೊಡ್ರೆ ಮಣಿ ಬರೋದು. ಆಯ್ತಾ? ಅದು 15 ದಿವಸ ಬರುತ್ತೆ. ತಾವೇ ಹೆಚ್ಚು ಬರುತ್ತೆ. ಅದು ಯಾಕೆ, ಅದು ಯಾಕೆ ಸತ್ಯ, ಅದಕ್ಕೆ ಲೇಪ ಆಗೋದಿಲ್ಲ, ಅದಕ್ಕೆ ಲೇಪ ಆಗೋದಿಲ್ಲ. ಈಗ ಜೇನುತುಪ್ಪ ಇಟ್ಕೊಳ್ಳಿ, ಅದು ಕೆಡೋದೇ ಇಲ್ಲ. ಮ್ಯಾಜಿಕ್ ಅದು. ಜೇನುತುಪ್ಪ ಇಟ್ಕೊಂಡ್ರೆ ಕೆಡೋದೇ ಇಲ್ಲ. ಅಷ್ಟೇ ಅಲ್ಲ, ಅದು ಹಳೇದಾಗ್ತಾ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗೋದಿಲ್ಲ. ಮೊದ್ಲಿಗಿಂತ ಇನ್ನು ಹಳೆ ಜೇನುತುಪ್ಪ ಅಂದ್ರೆ ಭಾರಿ ಶ್ರೇಷ್ಠ. ಕೆಲವು ಪದಾರ್ಥಗಳಿಗೆ ಭಾರಿ, ಕೆಲವು ಹಳೆಯದಂದ್ರೆ ವೇಸ್ಟ್. ಅದು ಜಾಸ್ತಿ ಆಗ್ತಾವ. ಅದು ಒಳ್ಳೆ ಮೆಡಿಸಿನ್. ಅದು ಹಳೆ ಜೇನುತುಪ್ಪ ಉಪಯೋಗಿಸಿ ಅಂತ ಹೇಳೋದು ಡಾಕ್ಟರ್ ಹೇಳ್ಬೇಕಾದ್ರೆ. ಹಳೆ ಆಯುರ್ವೇದ ಹೇಳೋದ್ರೆ ಹಳೇದು ಉಪಯೋಗಿಸಿ ಅಷ್ಟಕ್ಕಿಂತ. ಗೊತ್ತಾಯ್ತಾ? ಇವೆಲ್ಲ ಮನೆ ಹಳೇದು ಉಪಯೋಗಿಸಿ ಅಂತ ಹೇಳೋದಿಲ್ಲ, ಹೊತ್ತು ಮಾಡಿ ಅಂತ. ಅಂದ್ರೆ ದೇವ್ರು ಎಷ್ಟು ಆಶ್ಚರ್ಯ ಇಟ್ಟಿದ್ದಾರೆ ಅಂದ್ರೆ ಎಲ್ಲವೂ ತನ್ನಲ್ಲೇ ದೇವರು, ಎಲ್ಲ ದೇವರ ಗುಣ. ಇಲ್ದೆ ಹೋಗಿದ್ರೆ ದೇವ್ರು ಗೋಲ್ಡ್ ಪಾಪ. ಈಗ ನಾವೇ ಅಸಿಸ್ಟ್ ಮಾಡ್ಬೇಕಾಗತ್ತ ಏನೋ, ಮಕ್ಕಳು ತಂದೆಗೆ ಅಸಿಸ್ಟ್ ಮಾಡ್ತಾರಲ್ಲ, ದೇವ್ರಿಗೆ ಅದಿಲ್ಲೇ ಇಲ್ಲ. ಅಪೂರ್ಣತೆ ಅದಿರ್ಲಿ, ಇನ್ನು ತುಂಬಾ ಇದೆ. ಹಾ ಹೌದು 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 ಹೌದು. ಅದಕ್ಕೇನು ಆಯ್ತು. ಇದ್ರೆ ದೇವರಾಗ್ಬಿಡ್ತಿದ್ದ ಅವನಿದ್ರೆ. ಇವತ್ತು ಬಾಡಿಗೆ ಮನೆಯಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು, ಏನು ಮಾಡಾಗಿಲ್ಲ. ಸ್ವಂತ ಮನೇಲಿ ಹಾಗಲ್ಲ, ಡಿಮಾಂಡ್ ಏನೋ ಮಾಡ್ತಿರ್ತಾರೆ. ಇವ್ರು ಹಾಗೆಲ್ಲ ಮಾಡಾಗಿಲ್ಲ. ನಮ್ಮದೆಲ್ಲ ಬಾಡಿಗೆ ಮನೆ. ಕೆಲಸ ಹೇಳ್ತಾರೆ, ನೋಟಿಸ್ ಕೊಟ್ಟು ಬಿಡ್ಬೇಕು. ಪರವಾಗಿ ನೋಟಿಸ್ ಕೊಡದೆ ಬಿಡಿಸ್ತಾರೆ, ಗೊತ್ತಾಯ್ತಿಲ್ಲ. ಬಾರ್ದೆ ಬಿಡಕ್ಕೆ ಇಡೋದಿಲ್ಲ. ಗಾಡಿಗಳಿಗೆ ಗೊತ್ತಾಗುತ್ತೆ ಇಷ್ಟು ಆಯುಷ್ ಇದೆ, ಬ್ಯಾಲೆನ್ಸ್ ಇದೆ ಅಂತ. ಉಳಿದವ್ರಿಗೆ ಗೊತ್ತಾಗಲ್ಲ. ಇವಂದೇ ಆಗಿರಿ ಬಿಡೋ ಪ್ರಸಂಗ. ದೇವ್ರ ದೇಹ ಹಾಕಿ ಬಿಡೋದಿಲ್ಲ, ಅವಂದೇ ಅದು. ಮತ್ಸ್ಯ ಕೂರ್ಮಾದಿಗಳು ಎತ್ತಕ್ಕೆ ತಂದೆ ದೇಹಗಳಾದ್ರಿಂದ ನಾನೇ ಬಿಡ್ಬೇಕು ಅಂತ. ನಮ್ಮದು ಬೇರೆದಾಗಬೇಕು, ಅದ್ರ ಮೇಲೆ ಕಂಟಿನ್ಯೂ ಎಂಟ್ರಿ ಆಗಿರುತ್ತೆ. ಈ ಸುಳ್ಳು ಕೋರ್ಟ್ಗೆ ಹೋಗ್ತಾರಲ್ಲ, ಆಮೇಲೆ ಬಿಡೋದಿಲ್ಲ ಅಂತೇಳಿ ಆ ತರ ಆಗತ್ತೆ. ನಾವೆಲ್ಲ ದೇವರಿಲ್ಲ ಅಂತ ಆ ತರ ಆಗ್ತದೆ. ಕೊನೆ ಒಂದು ಹೊರಗೆ ಆಗ್ತಾರೆ. ಆದ್ದರಿಂದ ನಾವು ಬಾಡಿಗೆ ಮತ್ತೆ ತಿಳ್ಕೊಂಡ್ಬಿಟ್ರೆ ಉತ್ತರ ಸಿಗ್ತದೆ. ನೀವು ಓನ್ ಎಕ್ಸಾಂಪಲ್ ಕೊಡಬಾರ್ದು, ಬಾಡಿಗೆ ಎಕ್ಸಾಂಪಲ್ ಕೊಡಬೇಕು. ನಾವು ಇಷ್ಟಪಟ್ಟಾಗಿರಕ್ಕೆ ಬರಲ್ಲ. ನಾಳೆ ಕಟ್ಟಿದ್ವಿ, ನಾಳೆ ಅಂದ್ರೆ ನಾಡಿ.